251 ಎಕರೆ 15 ಗುಂಟೆ ಅಂತೇಳಿ ಈಗಿನ ಸರ್ವೆ ರಿಪೋರ್ಟ್ ಅಲ್ಲಿ ಸಿಕ್ಕಿದೆ. 309 ಎಕರೆ 21 ಗುಂಟೆಯಲ್ಲಿ 251 ಎಕರೆ 15 ಗುಂಟೆ ಇಳುವರಿ ಜಮೀನಾದ್ರೆ ಇನ್ನು ಉಳಿಕೆ ಜಮೀನು ಗ್ರಾಮ ಠಾಣೆ ಅಂತಿದೆ. ಗ್ರಾಮ ಠಾಣೆ 4 ಎಕರೆ 27 ಗುಂಟೆ ಇದೆ ಅಂತೇಳಿ ಸಿಕ್ಕಿದೆ. ಅದೇ ರೀತಿ ಅದ್ದಿಗೆ ಹಿಡಿದ ರಸ್ತೆ 2 ಎಕರೆ 1 ಗುಂಟೆ ಇದೆ. ಆಮೇಲೆ ಸೀಮೆಗೆ ಹಿಡಿದ ಮಾರ್ಗದ ಬಗ್ಗೆ ಗ್ರಾಮದ ಗಡಿ ಹೊಂದಿಕೊಂಡಿರುವ ರಸ್ತೆ, ಗ್ರಾಮದ ಗಡಿಗೆ ಹೊಂದಿಕೊಂಡಿರುವ ರಸ್ತೆ ಅಂತೇಳಿ 24 ಗುಂಟೆ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಮದ ಗಡಿ ಸೀಮೆಗೆ ಹಿಡಿದ ಹಳ್ಳದ ಬಗ್ಗೆ ಅಂತ ಅದೇನೋ ಗ್ರಾಮದ ಗಡಿ ಅಂತಾರೆ, ಅದು 11 ಗುಂಟೆ ಅಂತ ಇದೆ. 11 ಗುಂಟೆ ಅಂತ ಇದೆ. ಅದೇ ರೀತಿ ಅದ್ದಿಗೆ ಹಿಡಿದ ಹಳ್ಳದ ಬಗ್ಗೆ 2 ಹೆಚ್ಚು ಸರ್ವೆ ನಂಬರ್ಗಳ ನಡುವೆ ಇರುವ ಹಳ್ಳ, 2 ಸರ್ವೆ ನಂಬರ್ಗಳಿಗೆ ನಡುವೆ ಇರುವ ಹಳ್ಳ ಅಂತಿದೆ. ಅದು 2 ಎಕರೆ 25 ಗುಂಟೆ ಅಂತ ಇದೆ. ಆಮೇಲೆ ಜೊತೆಗೆ 3 ಕೆರೆ ಇದೆ. ಆ 3 ಕೆರೆಯಲ್ಲಿ ಸರ್ವೆ ನಂಬರ್ 3ರಲ್ಲಿ 6 ಎಕರೆ 4 ಎಕರೆ 6 ಗುಂಟೆ ಅಂತಿದೆ. ಸರ್ವೆ ನಂಬರ್ 3ರಲ್ಲಿ 4 ಎಕರೆ 6 ಗುಂಟೆ ಅಂತಿದೆ. ಅದೇ ರೀತಿ ಸರ್ವೆ ನಂಬರ್ 46ರಲ್ಲಿ 25 ಎಕರೆ 30 ಗುಂಟೆ ಅಂತಿದೆ, 38 ಗುಂಟೆ. ಸರ್ವೆ ನಂಬರ್ 46ರಲ್ಲಿ 25 ಎಕರೆ 38 ಗುಂಟೆ ಒಂದು ಕೆರೆ ಇದೆ. ಮತ್ತೆ ಇನ್ನೊಂದು ಕೆರೆ ಸರ್ವೆ ನಂಬರ್ 66ರಲ್ಲಿ 3 ಎಕರೆ 39 ಗುಂಟೆ ಅಂತಿದೆ. 5 ಎಕರೆ 39 ಗುಂಟೆ, ಸಾರಿ. ಸರ್ವೆ ನಂಬರ್ 66ರಲ್ಲಿ 5 ಎಕರೆ 39 ಗುಂಟೆ ಅಂತೇಳಿ ಇದೆ. ಅದು 3 ಕೆರೆಗಳು ಬರ್ತದೆ ಅದರಲ್ಲಿ. ಅದ್ರ ಜೊತೆಗೆ ಖರಾಬು ಕಲ್ಲುಗುಟ್ಟೆ ಸರ್ವೆ ನಂಬರ್ 42 ಅದರಲ್ಲಿ 24 ಗುಂಟೆ ಇದೆ ಅಂತೇಳಿ ಇದೆ. ಮಶಾಣ ಸರ್ವೆ ನಂಬರ್ 44ರಲ್ಲಿ 2 ಎಕರೆ 2 ಗುಂಟೆ ಅಂತ ಇದೆ. ಅದ್ರ ಜೊತೆಗೆ ಸರ್ವೆ ನಂಬರ್ 50ರಲ್ಲಿ ಬಂಡಿದಾರಿ ಅಂತಿದೆ, 14 ಗುಂಟೆ 20 ಅಡಿ ಅಗಲ ಅಂತಿದೆ ಬಂಡಿದಾರಿ. ಅದೇ ರೀತಿ ಈ ಸರ್ವೆ ನಂಬರ್ಗಳಲ್ಲಿ 7 ಕಾಲು ದಾರಿಗಳಿದೆ ಅಂತ ಕೊಟ್ಟಿದ್ದಾರೆ. 7 ಕಾಲು ದಾರಿಗಳು 8 ಅಡಿ, ಒಂದು ದಾರಿಗೆ ಕಾಲು ದಾರಿಗೆ 8 ಅಡಿ ಅಂತ ಕೊಟ್ಟಿದ್ದಾರೆ. ಟೋಟಲಿ 58 ಎಕರೆ 6 ಗುಂಟೆ. ಈ 309 ಎಕರೆ 21 ಗುಂಟೆಯಲ್ಲಿ ಸರ್ಕಾರಿ ಜಾಗ, ಬೇರೆ ಬೇರೆ ಉದ್ದೇಶಗಳಿಗಾಗಿ ರಿಸರ್ವ್ ಆಗಿರುವಂತ ಜಾಗ ಇದು. 58 ಎಕರೆ 6 ಗುಂಟೆ ಅಂತೇಳಿ 2 ದಿನ ಸರ್ವೆಯಲ್ಲಿ ಫೈನಲ್ ಆಗಿದೆ. ಈ ಸರ್ವೆ ರಿಪೋರ್ಟ್ ಅನ್ನ ಏನಾವತ್ತು ಜಿಲ್ಲಾಧಿಕಾರಿಗಳು ಸರ್ವೆ ಮಾಡಕ್ಕೆ ಆದೇಶ ಮಾಡಿದರು, ಆ ಆದೇಶ ಪ್ರಕಾರ ಸರ್ವೆ ಮಾಡಿದ್ದಾರೆ. ವಿತ್ ಸರ್ವೆ ಕೆಚ್ಚು ಸೇರಿ ಈ ರಿಪೋರ್ಟ್ ಅನ್ನ ಜಿಲ್ಲಾಧಿಕಾರಿಗಳಿಗೆ ನನ್ನ ಪ್ರಕಾರ ನಾಳೆ ಸಲ್ಲಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಒಂದು ಆದೇಶ ಕೂಡ ಮಾಡ್ತಾರೆ. ಏನು ಸರ್ವೆ ರಿಪೋರ್ಟ್ ಏನಾಗಿದೆ, ಸರ್ವೆ ರಿಪೋರ್ಟ್ ಏನು ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ, ಇದರಲ್ಲಿ 38 ಎಕರೆ 6 ಗುಂಟೆ ಇಂತಿಂಥ ಉದ್ದೇಶಗಳಿಗಾಗಿ ರಿಸರ್ವ್ ಆಗತ್ತ ಜಾಗ ಏನಿದೆ, ಈ ಜಾಗ ಒತ್ತುವರಿ ಆಗಿದೆಯಾ, ಒತ್ತುವರಿ ಆಗಿದೆ ತೆರವುಗೊಳಿಸಂತಹದ್ದು. ಒತ್ತುವರಿ ಆಗದೆ ಇದ್ರೆ ಯಾವ ಇಲಾಖೆಗೆ ವಹಿಸಬೇಕಾಗ್ತದೆ. ಗ್ರಾಮ ಠಾಣೆ ಆದರೆ ಗ್ರಾಮ ಪಂಚಾಯತ್ ವಹಿಸಂತಹದ್ದು. ಏನು 3 ಕೆರೆ ಇದೆ, ಆ ಕೆರೆಗಳನ್ನ ಗ್ರಾಮ ಪಂಚಾಯತ್ ವಹಿಸಂತಹದ್ದು. ರಸ್ತೆಗಳಿದೆ, ಆ ರಸ್ತೆಗಳನ್ನ ಗ್ರಾಮ ಪಂಚಾಯತ್ ವಹಿಸೋದು. ಆಮೇಲೆ ಇದೆಲ್ಲ ಆದಮೇಲೆ
ಎಲ್ಲ ಜನಗಳನ್ನ ಒತ್ತುವರಿ ಆಗಿದ್ದಾರೆ, ಜಿಲ್ಲಾಧಿಕಾರಿಗಳ ಪ್ರಕಾರ ವಶಕ್ಕೆ ತಗೊಳ್ಳೋ ಜೊತೆಗೆ ರಸ್ತೆಗಳನ್ನ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೆ ರಸ್ತೆ ಅನುಕೂಲ ಆಗಬೇಕಾದ್ರೆ ಸರ್ಕಾರದ ವತಿಯಿಂದ ಆ ರಸ್ತೆಯನ್ನು ಮಾಡಿಕೊಡುವಂಥದ್ದು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ರಿಪೋರ್ಟ್ ಕೊಟ್ಟಾದ್ಮೇಲೆ ಜಿಲ್ಲಾಧಿಕಾರಿಗಳ ಆದೇಶ ಆದಮೇಲೆ ಅದನ್ನು ಕೂಡ ಮಾಡುವಂಥ ಕೆಲಸ ನಾನು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಅವಕಾಶ ಶಾಸಕನಾಗಿ ಮಾಡಿರೋದ್ರಿಂದ ನಾನು ಕೂಡ ಅದನ್ನು ಮಾಡಿಕೊಡುವಂಥದ್ದು ಕೂಡ ಮಾಡಬೇಕಾಗ್ತದೆ. ವಿಶೇಷ